ಇವತ್ತಿನ ಅತಿ ದೊಡ್ಡ ಸುದ್ದಿಗೆ ಈಗ ಹೋಗೋಣ. ಆಘಾತಕಾರಿಯಾದ ಸುದ್ದಿ. ಬೆಳಗ್ಗೆ ನೇಪಾಳದಲ್ಲಿ ಭೀಕರ ಪ್ರವಾಹ ಅಂತ ವಾಟ್ಸಪ್ನಲ್ಲಿ ವಿಡಿಯೋಗಳು ಬಂದಾಗ ಆರಂಭದಲ್ಲಿ ನನಗನ್ಸಿದ್ದು ಇದು AI ವಿಡಿಯೋ ಅಂತ. ಇಷ್ಟು ದೊಡ್ಡ ಪ್ರವಾಹ ಹೆಂಗೆ ಬರೋದಕ್ಕೆ ಸಾಧ್ಯ? ಎಷ್ಟು ದೊಡ್ಡದು ಅಂದರೆ 3-4 ಫ್ಲೋರಿನ ಬಿಲ್ಡಿಂಗಿನ ನೆತ್ತಿ ಮೇಲಿಂದ ಕೆಸರು ತುಂಬಿದ ನೀರು ಹರಿದು ಹೋಗ್ತಾ ಇದೆ. 3-4 ಫ್ಲೋರಿನ ಬಿಲ್ಡಿಂಗ್ ದಾಟ್ಕೊಂಡು, ಅದು ನಿಧಾನಕ್ಕೆ ಏರಿದ ಪ್ರವಾಹ ಅಲ್ಲ, ಏಕಾಏಕಿ ನುಗ್ಗಿ ಬರೋ ನೀರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನದಿಯ ಪ್ರವಾಹ ಬಂದು ಹೋದ ನಂತರದ ದೃಶ್ಯ. ಇದು ಕೊಚ್ಕೊಂಡು ಹೋಗ್ಬಿಟ್ಟಿದೆ ನೀರು. ನದಿನೂ ಕಾಣಿಸ್ತಾ ಇದೆ, ಆ ಕಡೆ ಊರು ಕಾಣಿಸ್ತಾ ಇದೆ ನೋಡಿ, ನದಿ ದಂಡೆಯ ಮೇಲಿನ ಊರು. ಆ ಕಾಡಿದೆಯಲ್ಲ, ಕಾಡಿನ ತನಕ ನೀರು ಹರಿದಿದೆ. ಹಾಂ, ಇದು ನೋಡಿ, ಈ CCTV. ಇದು ಚೀನಾದಲ್ಲಿ, ನೇಪಾಳ, ಟಿಬೆಟು, ಚೀನಾದ ಕೆಲವು ಭಾಗ ಪ್ರವಾಹ ಬಂದಿರೋದು. ಚೀನಾದ ಗೈರಾಂಗ್ ಅನ್ನುವ ಬಂದರು ನೋಡಿ, ओहो पुरा ड्याम फुटेर आयो यार, पुरा चाइनाको ड्याम फुटेर आएर रहेछ। आमामामामामा ल, यहाँ हामीले अब ओहो यार, यो पुरै ड्याम फुटेर आएको, ड्याम फुटेर आएको। यो घर गयो यो। ल ल ट्युसनले बजारै गयो यार। ल गयो यार। मेन बजार जुन चाइना हुँदै काठमाडौँ जाने बाटो बजार थियो, यहाँ त्यसका लागि हामी के हेर्ने मान्छेहरू कहाँ गयो छैन नि, यो केही छँदै छैन यार। त्यो घर त यस्तरी लिएर आउँदो रहेछ। नेत्रावती बजारमा केही छैन। 2012 ಅಂತ ಒಂದು ಹಾಲಿವುಡ್ ಸಿನಿಮಾ ಬಂದಿತ್ತು, ಅದರ ದೃಶ್ಯಗಳ ನೆನಪಾದ. ನೇಪಾಳ ಸರ್ಕಾರ 51 ಸಾವುಗಳು ಅಂತ ಹೇಳ್ತಾ ಇದೆ. ಅಷ್ಟೇ ಆಗಿರಲಿ ಅಂತ ಅನ್ನೋದು ನಮ್ಮ ಹಾರೈಕೆ ಅಷ್ಟೇ. ಬಟ್ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಬರೀ 51 ಜನ ಸತ್ತಿರೋದಕ್ಕೆ ಸಾಧ್ಯ ಇಲ್ಲ. ಇದರ ಹಿಂದಿನ ದೃಶ್ಯದಲ್ಲಿ ಜನ ಓಡೋಗ್ತಿರ್ತಾರೆ, 100 ಜನ ಓಡೋಗ್ತಿರ್ತಾರೆ, ನುಗ್ಗಿ ಬರುತ್ತೆ ನೀರು. ಟೋಟಲ್ 6,000 ಜನ ನಾಪತ್ತೆಯಾಗಿದ್ದಾರೆ ನೋಡಿ. ನನ್ನ ಪ್ರಕಾರ 50-60 ಜನ ಇಲ್ಲೇ. ಹಂಗೆ ಆಗಿರೋದು ಬೇಡ, ಬಟ್ ನೋಡಿದ್ರೆ ಏನು ಅನ್ನಿಸ್ತಾ ಇದೆ ನನಗೆ? ನೇಪಾಳ ಒಂದರಲ್ಲೇ 6,000 ಜನ ನಾಪತ್ತೆಯಾಗಿದ್ದಾರೆ. ಕನ್ಫರ್ಮ್ಡ್ ಡೆತ್ 51 ಅಂತೆ ನೇಪಾಳದಲ್ಲಿ. ಭಾರತದಿಂದ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋದವರ ಪೈಕಿ 133 ಜನ ನಾಪತ್ತೆಯಾಗಿದ್ದಾರೆ. 58 ಜನ ತಮಿಳುನಾಡಿನವರಂತೆ. ಇಲ್ಲಿ ಡ್ಯಾಮೇ ಕೊಚ್ಕೊಂಡೋಯ್ತು, ತ್ರಿಶೂಲಿ ನದಿ ಡ್ಯಾಮ್ ಕೊಚ್ಕೊಂಡೋಯ್ತು. ಇತ್ತೀಚಿನ ವರ್ಷಗಳಲ್ಲಿ ಇಂಥ ಪ್ರವಾಹ ಅಂತೂ ನೋಡಿರಲಿಲ್ಲ ನಾವು. ನೋಡಿ, ಹಿಮಾಲಯದಲ್ಲಿ ಹುಟ್ಟಿ ಹರಿಯುವ ನದಿಗಳಲ್ಲಿ ಬರುವ ಪ್ರವಾಹಕ್ಕೂ ಇಲ್ಲಿ ಪಶ್ಚಿಮ ಘಟ್ಟ ನಾವು ನೋಡ್ತೀವಲ್ಲ ನದಿಗಳಲ್ಲಿ ಬರುವ ಪ್ರವಾಹಕ್ಕೂ ಬಹಳ ವ್ಯತ್ಯಾಸ. ಇಲ್ಲಿ ಹಿಂಗೆ ನೀರು ನುಗ್ಗಿ ಬರೋದಿಲ್ಲ. ನಮ್ಮ ನದಿಗಳಲ್ಲಿ ನಿಧಾನಕ್ಕೆ ಏರ್ತಾ ಹೋಗುತ್ತೆ.
ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ಹೋಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡ್ತಾವೆ ಇಲ್ಲಿ ಪ್ರವಾಹಗಳು. ಅಲ್ಲಿ ಹಂಗಲ್ಲ. ಫ್ಲ್ಯಾಶ್ ಫ್ಲಡ್ಸು ಹಾಗೆ, ಮೇಘಸ್ಫೋಟಗಳು, ಕ್ಲೌಡ್ ಬರ್ಸ್ಟ್ಗಳು ಹಾಗೆ. ಅಲ್ಲಿ ನಿಂತಲ್ಲೇ ನದಿಯ ಸೌಂದರ್ಯ ನೋಡಿ ಖುಷಿಯಾಗಿ ನೀರಲ್ಲಿ ಮೊಳಕಾಲು ತನಕ ನೀರಲ್ಲಿ ಆಟ ಆಡ್ತಾ ಇರುವಾಗ ಆ ಕಡೆಯಿಂದ ನುಗ್ಗಿ ಬಂದುಬಿಡುತ್ತೆ ನೀರು. ಇಲ್ಲಿ ಅಪರೂಪಕ್ಕೊಂದ್ಸಲ ಯಾವುದೋ ಡ್ಯಾಮ್ನಿಂದ ನೀರು ಬಿಟ್ಟಾಗ ಅಂಥ ದೃಶ್ಯಗಳನ್ನು ನೋಡಬಹುದಷ್ಟೇ. ಅಲ್ಲಿಯ ಪ್ರವಾಹಗಳ ಹಾರಿಬಲ್ಲು. ಈ ಬದರಿ ಕೇದಾರದಲ್ಲಿ ಫ್ಲ್ಯಾಶ್ ಫ್ಲಡ್ಸ್ ಆದಾಗ 2012-13 ನಾನು ಕವರೇಜಿಗೆ ಹೋಗಿದ್ದೆ. ಮೇಲ್ಗಡೆಯಿಂದ ಹೆಲಿಕಾಪ್ಟರ್ನಲ್ಲಿ ನೋಡ್ತಾ ಇದ್ದರೆ ಕೊಚ್ಚಿ ಹೋದ ಊರುಗಳನ್ನು ಸಂಕಟ ಆಗ್ತಿತ್ತು. ಬದರಿಯಿಂದ ಚಮೋಲಿ ತನಕ ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ದೊಡ್ಡ ಮೈದಾನ ಇತ್ತು. ಆ ಮೈದಾನವನ್ನು ತೋರಿಸಿ ಒಬ್ಬ ಮಿಲಿಟ್ರಿ ಅವನು ಹೇಳಿದ್ದ ನನಗೆ, ಯಹಾಪೆ ಗಾಂವ್ ಥಾ ಸಾಬ್ ಅಂತ, ಇಲ್ಲೊಂದು ಹಳ್ಳಿ ಇತ್ತು, ಏನಂದರೆ ಏನೂ ಉಳಿದಿರಲಿಲ್ಲ ಅಲ್ಲಿ, ಹಂಗೆ ಕೊಚ್ಕೊಂಡು ಹೋಗಿತ್ತು. ಪ್ರವಾಹ ಹೋಗಿ ಅಂದರೆ ಪ್ರವಾಹ ಇಳಿದು 4 ದಿನ ಆದಮೇಲೆ ಹೋಗಿ ನದಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ತುಂಬ ಹೊತ್ತು ನಿಲ್ಲೋದಕ್ಕಾಗೋದಿಲ್ಲ, ಪಕ್ಕದಲ್ಲಿ ನಿಲ್ಲೋದಕ್ಕಾಗೋದಿಲ್ಲ. ನೀರಿನ ರಭಸಕ್ಕೆ ನದಿ ಒಳಗಿರುವ ಕಲ್ಲುಗಳು ಒಂದಕ್ಕೊಂದು ಬಡಿದು ಒಂದು ವಿಚಿತ್ರ ಸೌಂಡ್ ಹೊರಡಿಸ್ತಿರ್ತಾವಲ್ಲಿ. ಆ ಸೌಂಡಿಗೆ ನಿಂತ್ಕೊಂಡ್ರೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ, ಅಂದರೆ ಹೊಟ್ಟೆಯೊಳಗೆ ತೊಳಸ್ದಂಗೆ ಆಗುತ್ತೆ, ಹಂಗೆ ಸೌಂಡ್ ಬರ್ತಾ ಇರುತ್ತೆ. ಕಲ್ಲಿಗೆ ಕಲ್ಲು ತಾಗಿ ಹೊರಡುವ ಶಬ್ದ. ನಮ್ಮ ಕಡೆ ಪ್ರವಾಹಕ್ಕೂ ಅಲ್ಲಿನ ಪ್ರವಾಹಕ್ಕೂ ಒಂದಕ್ಕೊಂದು ಕಂಪ್ಯಾರಿಸನ್ನೇ ಇಲ್ಲ. ಆ ರೀತಿಯ ಪ್ರವಾಹ ಅದು. ಏಕಾಏಕಿ ಇಂಥ ಪ್ರವಾಹ ಯಾಕೆ ಬಂತು ಕೇಳಿದರೆ ಭೂಕಂಪ ಆಗಿದ್ದಕ್ಕೆ ಅಂದರು. ಆಶ್ಚರ್ಯ ಆಗಿದ್ದದೆ. ಭೂಮಿಯ ಒಳಗಾಗೋ ಭೂಕಂಪ, ಆಕಾಶದಲ್ಲಿರುವ ಮೋಡ, ಏನಕ್ಕೇನು ಸಂಬಂಧ? ಬಟ್ ಸಂಬಂಧ ಇತ್ತು. 4.4 ರಿಕ್ಟರ್ ಮಾಪಕದಲ್ಲಿರುವಂಥ ಭೂಕಂಪ ಆಯಿತು. ನೇಪಾಳದ ರಸುವಾ ಜಿಲ್ಲೆಯಲ್ಲಿ ಭೂಮಿಯ ಆಳದಲ್ಲೆಲ್ಲ ಮೇಲ್ಪದರದಲ್ಲೇ ಈ ಭೂಕಂಪ ಆಗಿದೆ. ಈ ಭೂಕಂಪದಿಂದ ಹಿಮ ತುಂಬಿದ ಬೆಟ್ಟ ಅಲ್ಲಾಡಿದವೆ. ಆ ಬೆಟ್ಟದ ಹಿಮ, ಬಂಡೆ, ಮಣ್ಣು ಎಲ್ಲ ಸೇರಿ ಒಂದೇ ಸಲ ನದಿಗೆ ಬಿತ್ತು. ಆ ತುಳುಕಾಟದಿಂದ ಎದ್ದಿರುವಂಥ ಪ್ರವಾಹ ಇದು. ಏಕಾಏಕಿ ದೊಡ್ಡ ಪ್ರಮಾಣದಲ್ಲಿ ಕಲ್ಲು, ಮಣ್ಣು, ಹಿಮ ಬಂದು ನದಿಗೆ ಬಿದ್ದಾಗ ನದಿಯ ನೀರು ಉಕ್ಕಿ ಹರಿಯೋದಕ್ಕೆ ಶುರುವಾಯಿತು. ಹಾಗೆ ಬಂದಿರುವ ಪ್ರವಾಹ. ಟಿಬೆಟ್ನ ಝಾಂಗ್ ಜಾಗ್ಬೋದಲ್ಲಿ ಹಿಮ ನದಿ ಇದೆ, ಭೋಟೆಕೋಶಿ ಅಂತ. ಆ ಭೋಟೆಕೋಶಿ ನದಿ ಟಿಬೆಟ್ನಲ್ಲಿ ಹುಟ್ಟಿ ನೇಪಾಳದಲ್ಲಿ ಹರಿಯುತ್ತೆ. ದೊಡ್ಡ ಪ್ರವಾಹ ಆಗಿರೋದು ಅದರಲ್ಲೇ. ಭೋಟೆಕೋಶಿ ಒಂದೇ ಅಲ್ಲ, ಲೆಂಢೆಕೋಲಾ ಅನ್ನುವಂಥ ಇನ್ನೊಂದು ನದಿಯಲ್ಲೂ ಪ್ರವಾಹ ಬಂದಿದೆ. ಅದರ ಜೊತೆಗೆ ನದಿಗೆ ತಾಗಿಕೊಂಡೇ ಯೋಜನೆಗಳನ್ನು, ನದಿಯಲ್ಲೇ ಯೋಜನೆಗಳನ್ನು ಮಾಡುವ ಚಟ ಒಂದೇನು ಶುರುವಾಗಿದೆಯಲ್ಲ, ಅದರಿಂದಾಗಿ ಹಿಂದೆ ಯಾವುದೋ ವಿಷಯಕ್ಕೆ ಬಂದಾಗ ಒಂದು ಸಲ ಹೇಳಿದ್ದೆ, ಪಶ್ಚಿಮ ಘಟ್ಟಗಳಿದಾವಲ್ಲ, ಇಲ್ಲಿ ನೋಡುವ ಬೆಟ್ಟಗಳು ತುಂಬ ಗಟ್ಟಿವು. ಹಿಮಾಲಯ ಹಂಗಲ್ಲ, ದೇ ಆರ್ ಫ್ರೆಜೈಲ್. ಯಾಕೆ ಅನ್ನೋದು ಬೇಡ, ಡೀಟೇಲಾಗಿ ಹೇಳೋದು ಬೇಡ. ಅವು ಯಾಕೆ ಫ್ರೆಜೈಲು, ಇವ್ಯಾಕೆ ಗಟ್ಟಿ ಅನ್ನೋದಕ್ಕೆ ಬೇರೆದೊಂದು ಎಕ್ಸ್ಪ್ಲನೇಷನ್ ಇದೆ. ಅವು ಫ್ರೆಜೈಲು, ಇವು ಗಟ್ಟಿ ಬೆಟ್ಟಗಳು. ಆ ಫ್ರೆಜೈಲ್ ಬೆಟ್ಟಗಳ ಮೇಲೆ ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಮಾಡೋದಕ್ಕೆ ಹೋದಾಗ, ಬಂಡೆ ಹೊಡೆಯೋದಕ್ಕೆ ಡೈನಮೈಟ್ ಇಟ್ಟೆ, ದೊಡ್ಡ ದೊಡ್ಡ ಬುಲ್ಡೋಸರಲ್ಲಿ ಹೆಂಗೆ ಬೇಕು ಹಂಗೆ ಕೆವರದ್ದೆ ಮಾಡಿದಾಗ ಬೆಟ್ಟಗಳು ಇನ್ನಷ್ಟು ಪೊಳ್ಳಾಗಿರ್ತವೆ. ಎಲ್ಲ ಸೇರ್ಕೊಂಡು ಒಂದು ದೊಡ್ಡ ಮಳೆ, ಒಂದು ಸಣ್ಣ ಭೂಕಂಪ ಇಷ್ಟು ಮಾಡಿಟ್ಟುಬಿಡುತ್ತೆ. 6,000 ಜನ ನಾಪತ್ತೆ ಅಂದರೆ ಲೆಕ್ಕ ಹಾಕೊಳ್ಳಿ ನೀವು, ಅವ್ರ ಪೈಕಿ ಎಷ್ಟು ಜನ ಬದುಕಿ ಬರಬಹುದು. ಭಾರತ ತಕ್ಷಣ ನೇಪಾಳದ ಸಹಾಯಕ್ಕೆ ಧಾವಿಸಿದೆ. C-130 ವಿಮಾನವೊಂದು ಹೋಗಿದೆ, ನಾಳೆ C-170 ವಿಮಾನಗಳು ಹೋಗ್ತವೆ. ನೇಪಾಳದ ಪ್ರಧಾನಿ ಬಾಲೇಂದ್ರ ಶಾ ಜೊತೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ, ಟ್ವೀಟು ಮಾಡಿದ್ದಾರೆ. ರಾಯಭಾರ ಕಚೇರಿ ಹೆಲ್ಪ್ಲೈನ್ ನಂಬರ್ಗಳನ್ನು ಓಪನ್ ಮಾಡಿದೆ. ನೇಪಾಳದಲ್ಲಿರುವ ಭಾರತದ ರಾಯಭಾರ ಕಚೇರಿ ಸಹಾಯವಾಣಿ ಸಂಖ್ಯೆಗಳನ್ನು ಓಪನ್ ಮಾಡಿದ್ದಾರೆ. ಪ್ರೇ ಫಾರ್ ನೇಪಾಳ, ನಮ್ಮ ನೆರೆ ರಾಜ್ಯ.
ನಮ್ಮ ನೆರೆ ರಾಷ್ಟ್ರ ಸಾಂಸ್ಕೃತಿಕವಾಗಿ ನಮ್ಮಂಗೆ ಇರುವಂಥ ದೇಶ, ಬಟ್ ನಮಗಿಂತ ಹೆಚ್ಚು ಏಳು ಬೀಳುಗಳನ್ನು ನೋಡಿರುವ ದೇಶ ಕಷ್ಟದಲ್ಲಿದೆ. ಲೆಟ್ ಅಸ್ ಪ್ರೇ ಫಾರ್ ಇಟ್. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.